ಈಗ ನೀವು ಮಾತಾಡ್ಲೇಬೇಕು. ಕೆಂಚಪ್ಪಣ್ಣ, ಏನ್ ಕತೆ ಇದು ಊರ್ದು? ಯಾಕೆ ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷರು ನೀವು? ಏನು ಕತೆ? ನೀವೇನು ಕೇಳಿಲ್ವಾ ನಿಮ್ಮ MLA ಸಾಹೇಬ್ರನ್ನ? ತೊಂಬ ಸಮುದ್ರ ಜಾಗ ಇಲ್ಲ, ನೀರು ಈಗ ಸರಿಯಾಗಿ ಕಾವೇರಿ ನೀರು ಮಡಿಸಿದ್ದೀನಿ. ಅಲ್ಲಿ ಬಂದು ಕಾವೇರಿ ನೀರು ಬಂದಿಲ್ಲ, ಅಲ್ಲಿಂದ ಕೊಟ್ಟಿಲ್ಲ. ನೀವು ಕಲೆಕ್ಷನ್ ಕೊಟ್ಟಿದ್ದೀರಿ? ನಾವು ಕಲೆಕ್ಷನ್ ಬೋರ್ಗೆ ಕಲೆಕ್ಷನ್ ಕೊಟ್ಟಿದ್ದೀವಿ. ಆದಷ್ಟು ಪ್ರಾಬ್ಲಮ್ ಅಧ್ಯಕ್ಷರಿಗೂ ಇದೆ ಅಂತ ಆಯ್ತು. ಹೌದು, ಆದಷ್ಟು ಈಗ ನೀರು ಸ್ಟಾರ್ಟ್ ಮಾಡಿದ್ರೆ ಕೊಳ ಒಳಗೆ ಬರ್ತಾ ಬರೋರು ಬರ್ತದ, ಬರ್ದವ್ರಿಗಿಲ್ಲ, ಎಲ್ಲ ಸಾಲ್ವ್ ಮಾಡ್ಬೇಕು. ಅದನ್ನೇ ನೀವು ಮಾಡ್ಬೇಕಲ್ಲ. ಮಾಡ್ತಿದೀವಿಲ್ಲ, ದೀಪಿಕ್ ಅವ್ರು ಹೇಳಿದ್ರು, ನಮ್ ಕೈಲಾದಷ್ಟು ಮಾಡಿದೀವಿ. ದೀಪಿಕ್ ಅವ್ರು ಹೇಳಿದ್ರು ಓಟಕ್ ನಿಮ್ಮನ್ನೇ ಗೆಲ್ಸಿರೋದು ಅಂತ. ಕೈಲಾದಷ್ಟು ಅದ್ರಂಗ್ ರೀಸನ್ನೇ ಹೇಳಂಗಿಲ್ಲ ನೀವು. ಮಾಡಿದೀವಿಲ್ಲ. ಇನ್ನೊಂದು ವಿಷಯ ಗೊತ್ತಾ, ನಾನು ಎಲ್ಲ ಕಡೆ ಪಂಚಾಯತಿ ಅಧ್ಯಕ್ಷರು ಯಾರೇ ಅದು ಪಂಚಾಯತಿ ಅಧ್ಯಕ್ಷ ಅಂತ ಬೈತಿರ್ತೀನಿ. ಇವತ್ತು ನೀವು ನನ್ನ ಕಣ್ಣು ಮುಂದೆನೆ ಸಿಕ್ಕಿದಿರಿ, ನೀವು ರೀಸನ್ನೇ ಹೇಳಂಗಿಲ್ಲ. ಈಗ ನಿಮ್ಮನ್ನ ಗೆಲ್ಸವ್ರೆ ಅಂದ್ರೆ ನನಗೆ ಅದಾ ಇಲ್ಲ, ನಂಗೆ ಅದ್ ಪ್ರಾಬ್ಲಮ್, ನಂಗೆ ಇದು ಪ್ರಾಬ್ಲಮ್ ಅಂತ ಹೇಳಂಗೇ ಇಲ್ಲ. ನಿಂತು ಹೋರಾಡಿ ನೀವು ತರಿಸ್ಲೇಬೇಕು. ಮಾಡ್ತಿದೀವಿಲ್ಲ, ಮಾಡಿದೀವಿಲ್ಲ. ಎಲ್ಲಿ ಏನ ರೋಡ್ ನೋಡಿ, ರೋಡ್ ಹೆಂಗದೆ? ಯಾವ್ದು ಅದು ರೋಡ್ ಬಿಡಿ, ಅದು ರೋಡ್ ಅಂದ್ರೆ ಅಮೌಂಟ್ ಸರ್ಕಾರದಲ್ಲೇ ದುಡ್ಡಿಲ್ವಲ್ಲ. ಇಡೀ ಸರ್ಕಾರನೇ ಪಂಚಾಯತಿ ಅಧ್ಯಕ್ಷರಾಗಿ ಒಪ್ಕೋತಾ ಇದೀರಿ. ಅಲ್ಲಿಂದ ಬರ್ದ ದುಡ್ಡು ಇಲ್ಲೆಲ್ಲಿ ಬಂದದು? ಅಲ್ಲೇ ದುಡ್ಡಿಲ್ಲ. ನನಗೆ ರೀಸನ್ ಹೇಳಂಗೇ ಇಲ್ಲ. ಹೌದು, ಸರ್ಕಾರದಲ್ಲೇ ದುಡ್ಡಿಲ್ಲ. ದುಡ್ಡು ಇಸ್ಕೊಳ್ಳಿ, ಮಾಡಿಸಿ. ಯಾರ್ ತಗೋ MLA ತವಿಲ್ಲ ಅಂತಾರಲ್ಲ, MLA ದುಡ್ಡಿಲ್ಲ ಅಂತ. ದುಡ್ಡೇ ಇಲ್ಲ ಅಂದ್ರೆ ಮತ್ತೆ ಏನಕ್ಕೆ ಗೆಲ್ಸ್ಬೇಕು? ಅವ್ರು ನಿಮ್ಮನ್ನ ಏನಕ್ಕೆ ಗೆಲ್ಸ್ಬೇಕು, ಅವ್ರನ್ನ ಏನಕ್ಕೆ ಗೆಲ್ಸ್ಬೇಕು? ಅದಕ್ಕೆ ಜಾಸ್ತಿ ಮಾಡ್ತಾರೆ, ರೈಸ್ ಮಾಡ್ತಿರೋದು. ಏನ್ ರೇಸ್ ಮಾಡ್ತಾವ್ರೆ? ನೀವೇನಾದ್ರು ಎಷ್ಟು ಲೀಟರ್ ರೇಸ್ ಮಾಡ್ಬೇಕಷ್ಟ ಈಗ?